ನಮಸ್ಕಾರ, ನಾನು ಲಿಖಿತಾ ಸಾಲ್ಯನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಮಂಜೇಶ್ವರದ ಹಲವೆಡೆ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಸಾರ್ವಜನಿಕರಲ್ಲಿ ಅದರಲ್ಲೂ ವಿಶೇಷವಾಗಿ ಪೋಷಕರಲ್ಲಿ ಭಾರೀ ಆತಂಕವನ್ನು ಹುಟ್ಟಿಸಿದೆ. ಮನೆಯಿಂದ ಮಕ್ಕಳನ್ನು ಶಾಲೆ, ಮದ್ರಸಾ, ಅದೇ ರೀತಿ ಇನ್ನಿತರ ಅವಶ್ಯಕತೆಗೆ ಹೊರಗೆ ಕಳುಹಿಸಲು ಭಯಪಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇತ್ತೀಚಿನ ಕೆಲವು ದಿನಗಳಲ್ಲಿ ಶಾಲೆಗೆ ಹೋಗುವ ವೇಳೆ ಅಥವಾ ಆಟವಾಡಲು ಹೊರ ಹೋಗುವ ವೇಳೆ ಶಾಲಾ ಮದ್ರಸಗಳಿಗೆ ತೆರಳುತ್ತಿರುವಾಗ ಮಕ್ಕಳ ಮೇಲೆ ನಾಯಿಗಳು ದಾಳಿ ಮಾಡುವುದು ನಿತ್ಯ ದರ್ಶನವಾಗಿದೆ. ಭಾನುವಾರದಂದು ಮಂಜೇಶ್ವರದಲ್ಲಿ 2 ಮಂದಿಗೆ ಬೀದಿ ನಾಯಿ ಕಡಿದು ಗಾಯಗೊಳಿಸಿದೆ. ಮಂಜೇಶ್ವರ ಮಚ್ಚಂಪಾಡಿ ಕೋಡಿ ನಿವಾಸಿ ಮಹಮ್ಮದ್ ಎಂಬವರ 8 ವರ್ಷದ ಬಾಲಕ ಮಹಮ್ಮದ್ ಆಯಿಲ್ ಮನೆ ಅಂಗಳಕ್ಕೆ ಬಂದಾಗ ಬೆನ್ನಟ್ಟಿಕೊಂಡು ಬಂದ ಬೀದಿ ನಾಯಿಯೊಂದು ಕಚ್ಚಿ ಗಾಯಗೊಳಿಸಿದೆ. ಬಳಿಕ ಬಾಲಕನಿಗೆ ಕಾಸರಗೋಡಿನ ಆಸ್ಪತ್ರೆಯಲ್ಲಿ ಚುಚ್ಚುಮದ್ದನ್ನು ಕೊಡಿಸಲಾಗಿದೆ. ಈ ದೃಶ್ಯ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಂಜೇಶ್ವರ ಬಡಾಜೆ ಚೌಕಿ ನಿವಾಸಿ ಮುಸ್ತಫಾ ಎಂಬವರನ್ನು ಬೆನ್ನಟ್ಟಿಕೊಂಡು ಬಂದ ಬೀದಿ ನಾಯಿಯೊಂದು ಕೈಯ ಭಾಗಕ್ಕೆ ಕಚ್ಚಿ ಗಂಭೀರ ಗಾಯಗೊಳಿಸಿದೆ. ಬಳಿಕ ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಕೊಂಡೊಯ್ದು ಚುಚ್ಚುಮದ್ದು ಹಾಗೂ ಚಿಕಿತ್ಸೆಯನ್ನು ನೀಡಲಾಗಿದೆ. ಊರಿನಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ಯಾವ ಕ್ರಮವನ್ನು ಸ್ಥಳೀಯಾಡಳಿತ ಕೈಗೊಳ್ಳದೇ ಇರುವುದು ಖೇದಕರ. ಮಕ್ಕಳು ಆಟವಾಡಲು ಹೋದಾಗ ನಾಯಿಗಳು ಬೆನ್ನತ್ತಿ ಓಡಿಸುತ್ತವೆ, ಕೆಲವೊಮ್ಮೆ ಕಚ್ಚಲು ಯತ್ನಿಸುತ್ತವೆ. ಈ ಹಿನ್ನೆಲೆಯಲ್ಲಿ ಹೆದರಿಕೊಂಡು ಮಕ್ಕಳನ್ನು ಮನೆಯಿಂದ ಹೊರಗೆ ಬರಲು ಬಿಡುತ್ತಿಲ್ಲ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಪಾಲಕರ ಆತಂಕ ಸಮಂಜಸವಾಗಿದೆ. ಬೀದಿ ನಾಯಿಗಳ ಸಮಸ್ಯೆ ಮಂಜೇಶ್ವರದ ಹಲವೆಡೆ ಸಾಮಾನ್ಯವಾಗಿದ್ದು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ഭദ്രತೆಯ ഭരവസೆ ನೀಡುವುದು ಅಗತ್ಯವಾಗಿದೆ. മക്കളല്ലേ സ്കൂളിലേക്ക് അങ്ങനെ അയക്കണേ, മദ്രസയ്ക്ക് അങ്ങനെ അയക്കണേ. തെരുവുനായിട്ട് ശല്യമൊന്നുമില്ലെങ്കിൽ ഭയങ്കര ബുദ്ധിമുട്ടായില്ലേ. നമ്മളെ അപ്പുറത്തെ പള്ളിയെല്ലാം ഭയങ്കര ഇതിനാലെ വൈകുന്നേരമല്ല തെരുവുനായി വന്നിട്ട് ഒരു കിടാവെല്ലാം കടിച്ചിട്ട് ഭയങ്കര ബുദ്ധിമുട്ടാക്കിനല്ലേ. പിന്നെ ആരും പഞ്ചായത്തുകാർ അവരവർ നമ്മളെ മെമ്പർമാർ ആരും ശ്രദ്ധിക്കാൻ ആരും ഇല്ലേ. ഇങ്ങനെ ആയതുകൊണ്ടൊക്കെ നമുക്ക് നമ്മളെ മക്കളെ എങ്ങനെയാ നമ്മ വീട്ടിൽ നിന്ന് പുറത്തിറക്കുന്നേ. ഇതിക്കൊരു വഴി ഉണ്ടാക്കിയിട്ടേ വേണോ, ഇല്ലാണ്ടൊക്കെ വല്ലാതെ ബുദ്ധിമുട്ടാ. ರೆಹಮಾನುದ್ದೇವರ V4 ನ್ಯೂಸ್ ಮಂಜೇಶ್ವರ. ಮೂಡುಬಿದ್ರೆಯ ಶ್ರೀಕೃಷ್ಣ ಫ್ರೆಂಡ್ ಸರ್ಕಲ್ ವತಿಯಿಂದ 34ನೇ ವರ್ಷದ ಮುದ್ದು ಕೃಷ್ಣ ಸ್ಪರ್ಧೆಯು ಸಮಾಜ ಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಬಿಜೆಪಿಯ ದಕ್ಷಿಣ ಕನ್ನಡ ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷ ಸುದರ್ಶನ್ ಎಂ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಕ್ಕಳಲ್ಲಿ ನಾವು ದೇವರ ರೂಪವನ್ನು ಕಾಣುತ್ತೇವೆ. ಮಕ್ಕಳು ದೇವರ ರೂಪ ಧರಿಸಿ ತಮ್ಮ ಲೀಲೆಯನ್ನು ಪ್ರಸ್ತುತಪಡಿಸುವ ಅವಕಾಶ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಮಾತ್ರ ಕಾಣಲು ಸಿಗುತ್ತದೆ. ಶ್ರೀಕೃಷ್ಣ ವೇಷ ಧರಿಸಿದರೆ ಮಕ್ಕಳಲ್ಲಿ ಸಂಸ್ಕಾರ ಬೆಳಗುತ್ತದೆ ಎಂದರು. ಆ ಮಕ್ಕಳಿಗೆ ವೇಷವನ್ನು ಹಾಕಿಸುವ ಮುಖಾಂತರ ಆ ಮಕ್ಕಳಲ್ಲಿ ಕೃಷ್ಣನ ಬಾಲಲೀಲೆಯನ್ನ ನೋಡುವಂತಹ ಅವಕಾಶ ಇವತ್ತು ವೇದಿಕೆಯಲ್ಲಿ ಇವತ್ತು ನಡೀತಾ ಇದೆ. ಆ ಪುಟಾಣಿಗಳೆಲ್ಲರಿಗೂ ಶುಭಾಶಯಗಳನ್ನ ಕೋರುತ್ತಾ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಭಗವಂತನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗ್ತಾ ಇದ್ದೀರಿ. ನಮ್ಮ ಮುಂದಿನ ಭವಿಷ್ಯಕ್ಕೆ ಭಗವಂತ ಉಜ್ವಲವಾದ ಭವಿಷ್ಯವನ್ನು ತೋರಿಸಲಿ. ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿಯನ್ನ ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹಿಸಲಿ. ಆ ಮೂಲಕ ಕೃಷ್ಣನ ಲೀಲೆಯನ್ನ ಈ ವೇದಿಕೆಯಲ್ಲಿ ಕಂಡುಕೊಳ್ಳುವಂತಹ ಅವಕಾಶವನ್ನ ಈ ಸಂದರ್ಭ ತೀರ್ಪುಗಾರರಾದ ಮಹೇಶ್, ರಮ್ಯಾ ಸುಧೀಂದ್ರ ಹಾಗೂ ಶ್ರೀಕೃಷ್ಣ ಫ್ರೆಂಡ್ ಸರ್ಕಲ್ನ ಅಧ್ಯಕ್ಷ ಸಂತೋಷ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಸುಶಾಂತ್ ಕರ್ಕೇರ ಉಪಸ್ಥಿತರಿದ್ದರು. ಶಿವಾನಂದ ಶಾಂತಿ ಕಾರ್ಯಕ್ರಮ ನಿರೂಪಿಸಿದರು. ಪ್ರೇಮಶ್ರೀ V4 ನ್ಯೂಸ್ ಮೂಡುಬಿದ್ರೆ. ಸ್ವಾತಂತ್ರ್ಯ ದಿನಾಚರಣೆಯಂದು RSS 100 ಪಥಸಂಚಲನ ಎಂಬ ಪುಸ್ತಕದ ಲೋಕಾರ್ಪಣಾ ಸಮಾರಂಭವು ಮೂಡುಬಿದ್ರೆಯ ಸಮಾಜ ಮಂದಿರ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಲೇಖಕ, ಪ್ರಕಾಶಕ ಶ್ರೀ ನಂದಿಕೇಶ್ವರ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಶಿಕಾರಿಪುರ ಈಶ್ವರ್ ಭಟ್ ತಿಳಿಸಿದರು. ಅವರು ಮೂಡುಬಿದ್ರೆ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಮಾತನಾಡಿ ಮಾಹಿತಿ ನೀಡಿದರು. ಪುಸ್ತಕವನ್ನು ವಿದ್ಯಾರ್ಥಿ ಪರಿಷತ್ನ ರಾಜ್ಯಾಧ್ಯಕ್ಷ, ಲೇಖಕ, ಪ್ರಾಧ್ಯಾಪಕ ಡಾ. ರವಿ ಮಂಡ್ಯ ಅವರು ಬಿಡುಗಡೆ ಮಾಡಲಿದ್ದಾರೆ.
ಬೆಂಗಳೂರಿನ ವಿದ್ಯಾಭಾರತಿ ಸಂಸ್ಥೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿ ಪುಸ್ತಕದ ಬಗ್ಗೆ ಮಾಹಿತಿ ನೀಡಿದರು. ಪುಸ್ತಕ ಮಾಡಬೇಕು ಅಂತ ಯೋಚನೆ ಮಾಡಿ ಒಂದು 2-3 ವರ್ಷಗಳ ಹಿಂದೆ ಟ್ರೈ ಮಾಡಿದೆ. ನಾನೂತವಾಗಿ ಕೊಟ್ಟಿದ್ದೇನೆ. ಅದು ಪೂರ್ವ ಅಂದ್ರೆ ಪೂರ್ವದ 25 ಮತ್ತೆ 20 ಯಾರಿದ್ದಾರೆ ಅವರನ್ನು ಹೋರಾಟಗೊಂಡವರು ಡಾಕ್ಟರ್ ಬಲರಾಮ್ ಹೆಡ್ಗೆ, ಡಾಕ್ಟರ್ ಸಾಮಾನ್ಯವಾಗಿ RSS ಅಂತ ಈಗ ರಾಷ್ಟ್ರೀಯ ಸಂಘ, ಅದಕ್ಕೆ ಸಹ RSS ಅಂತಲೇ ಚುಟುಕಾಗಿ ಹೇಳುವಂತ ಗೊತ್ತಾಗುತ್ತಿಲ್ಲ. ಅವರು ಸ್ವಾತಂತ್ರ್ಯ ಪಾಲ್ಗೊಂಡರು. ಯಾರು ಅಸತ್ತಾಗಿ ಹೇಳುವಂತ ಗೊತ್ತಾಗುತ್ತಿಲ್ಲ. ಅವರು ಸ್ವಾತಂತ್ರ್ಯ ಪಾಲ್ಗೊಂಡರು. ಯಾರು ಚಳವಳಿ 21 ಅದರ ಜನರ 1940 ಹೇಳ್ತಾರೆ. ಆ ಎಲ್ಲ ಹೋರಾಟಗೊಂಡವರಾಗಿದ್ದರು. ಮತ್ತೆ ಎಲ್ಲ ಹಿರಿಯ ಕಾಂಗ್ರೆಸ್ ನಾಯಕರ 25 ಏನ್ ಕಂಡಿತ್ತು ಅಂದ್ರೆ ದೇಶ ಬರುತ್ತೆ ಇಂದಲ್ಲ ನಾಳೆ ಬಂದ ನಂತರ ನಾವು ತುಂಬಾ ಸರಿ ಸೋತಿದ್ದೇವೆ, ನೆಲಕಟ್ಟಿದ್ದೇವೆ, ದೇಶ ಗುಲಾಮಿದೆ. ಒಂದು ಆಕರ್ಷಕ ಹೆಡ್ಡಿಂಗ್ ಕೊಟ್ಟಿತ್ತು. ಗತ 100 ವರ್ಷಗಳ ಇತಿಹಾಸ ಕಥನವಾಗಿರೋದು ಅದು ನನಗೆ ಸಂತೋಷದ ವಿಷಯ. ವಿಚಾರ ನಾನು ಹೇಳಬಹುದು ಸಂಘದ ಬಗ್ಗೆ ತುಂಬಾ ಟೀಕೆ ಟಿಪ್ಪಣಿ ತುಂಬಾ ಕೂಡ ಹೇಳ್ತಿರ್ತಾರೆ. ಅದಕ್ಕೆ ನಾನು ಅಣ್ಣ ದೃಷ್ಟಾಂತ ಕೊಟ್ಟು ಉಲ್ಲೇಖ. ಈಗ 6 ಮಂದಿ ಕುರುಡು ನೋಡ್ಬೇಕು, ಅವರಿಗೆ ಆನೆ ಬಗ್ಗೆ ಬಹಳ ಪ್ರಾಣಿ ಹಾಗೆ ಹೀಗೆ. ಪ್ರೇಮಶ್ರೀ V4 ನ್ಯೂಸ್ ಮೂಡುಬಿದ್ರೆ. ಮಂಗಳೂರಿನ ಕೊಡಿಯಾಲ್ಬೈಲ್ನ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿಯ 15ನೇ ವಾರ್ಷಿಕ ಸಂಗೀತೋತ್ಸವ ಕಾರ್ಯಕ್ರಮವು ನಗರದ ಉರ್ವ ಸ್ಟೋರ್ನ ತುಳುಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನ ಅತಿಥಿ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಇದೇ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು, ಅಕಾಡೆಮಿ ನಡೆಸಲು ಶ್ರಮದ ಅಗತ್ಯವಿದೆ. ನಿರಂತರವಾದ ಪರಿಶ್ರಮದ ಮೂಲಕ ಕಳೆದ 15 ವರ್ಷಗಳಿಂದ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿ ಯಶಸ್ವಿಯಾಗಿ ಮುನ್ನಡೆದುಕೊಂಡು ಬಂದಿದೆ. ಮುಂದಿನ ದಿನಗಳಲ್ಲಿಯೂ ಈ ಅಕಾಡೆಮಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸಿದರು. ಪ್ರಪ್ರಥಮವಾಗಿ ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿ 15 ವರ್ಷ ಈ ಒಂದು ವಾರ್ಷಿಕ ಸಂಗೀತೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಬಹಳ ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಇವತ್ತು ಅನುಷ್ಠಾನ ಆಗ್ತಾ ಇದೆ. ಈ ಕಾರ್ಯಕ್ರಮ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥ ದೃಷ್ಟಿಯಲ್ಲಿ ಸಹಕರಿಸಿದಂಥ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಬಂಧುಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು, ಅಭಿನಂದನೆಗಳು, ಶುಭಾಶಯಗಳನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತೊಂದು ಅಕಾಡೆಮಿ ನಡೆಸಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಇದೆ, ಸತತ ಪರಿಶ್ರಮ ಇದೆ, ನಿರಂತರವಾದಂಥ ಪರಿಶ್ರಮ, ನಿರಂತರವಾದಂಥ ಚಿಂತನೆ ಒಂದಿಗೆ ಇವತ್ತು ಅಕಾಡೆಮಿ ಬಹಳ ಯಶಸ್ವಿಯಾಗಿ ಕಳೆದ 15 ವರ್ಷದಿಂದ ನಡೆಸಬೇಕು ಅಂತ ಹೇಳಿದ್ರೆ ಹಗಲು ಇರಳು ಇದಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಡಬೇಕು. ಇವತ್ತು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ಒಂದು ಉತ್ತಮ್ ಕುಮಾರ್ ಅವರು ಬಹಳ ಒಳ್ಳೆಯ ಒಂದು ಆಕಾಶವಾಣಿ ಕಲಾವಿದರಾಗಿ ಮಂಗಳೂರು ಭಾಗದಲ್ಲಿ ಹುಟ್ಟಿ ಬಂದು ಬಹಳ ಅಭೂತಪೂರ್ವವಾದಂಥ ಸಾಧನೆ ಮಾಡಿ 10 ಯುವಕರಿಗೆ ಪ್ರೇರಣಾದಾಯಕವಾದಂಥ ವಿಚಾರಗಳನ್ನು ಹೇಳ್ತಾ ಬಹಳ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಧ್ಯಯನ ಮತ್ತು ಅಭಿವೃದ್ಧಿ ಟ್ರಸ್ಟ್ನ ಮೋಹನ್ ಅಂಗಯ್ಯ ಸ್ವಾಮಿಯವರು ಮಾತನಾಡಿ, ಇವತ್ತಿನ ಜಂಜಾಟದ ಬದುಕಿನಲ್ಲಿ ಸಂಗೀತ, ನೃತ್ಯ ಕಲೆಗಳು, ವಿವಿಧ ಕಲಾ ಪ್ರಕಾರಗಳು ಬಹಳಷ್ಟು ಅವಶ್ಯಕತೆ ಇದೆ ಎಂದ ಅವರು, ಕಾಂತ್ ವಿಶ್ವನಾಥ್ ಸಂಗೀತ ಅಕಾಡೆಮಿ ಯಶಸ್ಸಿನತ್ತ ಸಾಗಲಿ ಎಂದರು. ಉತ್ತಮ್ ಕುಮಾರ್ ಇದರಲ್ಲಿ ತೊಡಗಿಸಿಕೊಂಡಿರುವುದು ನನಗಂತೂ ತುಂಬ ಸಂತೋಷ. ನಮ್ಮಲ್ಲೂ ಈ ಸಂಗೀತ ಅಕಾಡೆಮಿಯ ಬಗ್ಗೆ 1-2 ವರ್ಷ ಕ್ಲಾಸನ್ನು ಕೊಟ್ಟಿದ್ದಾರೆ. ಈ ಒಂದು ಸಂಗೀತ ಮನುಷ್ಯನ ಬದುಕಿಗೆ ತುಂಬ ಅತ್ಯಂತ ಅಗತ್ಯ. ಇಂದಿನ ಜಂಜಾಟ ಬದುಕಿನಲ್ಲಿ ಸಂಗೀತ, ನೃತ್ಯ ಕಲೆಗಳು, ವಿವಿಧ ಕಲಾ ಪ್ರಕಾರಗಳು ಭಾಳಷ್ಟು ಅವಶ್ಯಕತೆ ಇದೆ. ಅಂದರೆ ಓದುವಿನ ಜನಸಂಖ್ಯೆ ಕಡಿಮೆ ಆಗುತ್ತಾ ಬಂದಂತೆ ನಮ್ಮ ಈ ಜಂಜಾಟ ಬದುಕಿಗೆ ಮುದ ಕೊಡುವಂಥದ್ದು ಸಂಗೀತ. ಈ ನಿಟ್ಟಿನಲ್ಲಿ ಅದರಲ್ಲೂ ಶಾಸ್ತ್ರೀಯ ಸಂಗೀತ ಈ ತಳ ಸಮುದಾಯದ ಜನರಿಗೆ ಅದನ್ನು ನೆನೆಸಿಕೊಳ್ಳಕ್ಕೂ ಸಾಧ್ಯ ಇಲ್ಲ. ನನ್ನ ತಿಳುವಳಿಕೆ ಮಟ್ಟಿಗೆ ಕೇವಲ ಬೆರಳಿಕೆಯಷ್ಟು ಜನರು ಈ ಶಾಸ್ತ್ರೀಯ ಸಂಗೀತ ಕಲಿತವರು. ಅದರಲ್ಲೂ ಒಂದು ಮೇರು ಪರ್ವತಕ್ಕೇರಿದಂಥ ಕಾಂತರಾಜ್. ಸಭಾ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು.
ಇದೇ ವೇಳೆ ಅಕಾಡೆಮಿಗಳ ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮ, ದಯಾಕರ್ ಭಟ್ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಆಕಾಶವಾಣಿಯ ಎ ಶ್ರೇಣಿ ಕಲಾವಿದರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಜೆ ಉತ್ತಮ್ ಕುಮಾರ್ ಕೊಡ್ಯಾಲ್ ಬೈಲ್ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಿತು. ನಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ ವಿಠಲ ನಾಮ ತುಪ್ಪವ ಬೆರಸಿ ಬಾಯಿ ಚಪ್ಪರಿಸಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ. ಹಾರ್ಮೋನಿಯಂನಲ್ಲಿ ವಿಶ್ವಜಿತ್ ಗಿಣಿ ಉಪುಂದ, ಕಿರಣ್ ಕುಮಾರ್ ಕೊಡಿಯಾಲ್ ಬೈಲ್, ತಬ್ಲಾದಲ್ಲಿ ಚೈತನ್ಯ ಪಾಂಡುರಂಗ ಪವಾರ್ ಪುಣೆ, ಶ್ರೀವತ್ಸ ಶರ್ಮಾ ಪಡುಬಿದ್ರಿ, ಸಂತೋಷ್ ಸಾಲಿಯಾನ್ ಮುಲ್ಕಿ, ಯಶವಂತ್ ಡಿ ಕುದ್ರೋಳಿ, ಅಶ್ವಿನ್ ಕುಮಾರ್ ಬಿಕೆ, ತಾನ್ಪುರ ಹಾಗೂ ಸಹಗಾಯನದಲ್ಲಿ ಮಿಥುನ್ ಕುಮಾರ್ ಬಿಕೆ ಉರ್ವ ಸಹಕರಿಸಿದ್ರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಮುಂಡಾಲ ಯುವ ವೇದಿಕೆಯ ಅಧ್ಯಕ್ಷರಾದ ಪ್ರದೀಪ್ ಕಾಪಿಕಾಡ್, ವೇದ ವಿಶ್ವನಾಥ್, ಎ ವಿಜಯಲಕ್ಷ್ಮಿ, ಚಂದ್ರಕಾಂತ್, ಬಿ ವೆಂಕಟೇಶ್, ಕಾಂತ್ ವಿಶ್ವನಾಥ್, ಸಂಗೀತ ಅಕಾಡೆಮಿಯ ಅಧ್ಯಕ್ಷರಾದ ರಾಷ್ಟ್ರಪತಿ ಪದಕ ಪುರಸ್ಕೃತರಾದ ಶೇಖರ್ ಬೆಂಗ್ರೆ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್, ಮಂಗಳೂರು. ಹೆಚ್ಚುತ್ತಿರುವ ಬೀದಿ ನಾಯಿಗಳ ಕಾಟ, ಹೆಚ್ಚುತ್ತಿರುವ ರೇಬಿಸ್ ಮೊದಲಾದ ಸಮಸ್ಯೆಯ ವಿಚಾರಣೆ ನಡೆಸಿ ಜನವಸತಿ ಪ್ರದೇಶದಿಂದ ಎಲ್ಲಾ ಬೀದಿ ನಾಯಿಗಳನ್ನು ಹೊರಗಟ್ಟಿ ಅದನ್ನು ತಡೆಯುವವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಿ ಎಂದು ಸುಪ್ರೀಂ ಕೋರ್ಟ್ ಹೇಳಿತು. ಕೋರ್ಟ್ನ ನ್ಯಾಯಮೂರ್ತಿಗಳಾದ ಜೆಬಿ ಪರ್ದಿವಾಲಾ ಹಾಗೂ ಆರ್ ಮಹದೇವನ್ ಅವರನ್ನ ಒಳಗೊಂಡ ನ್ಯಾಯಪೀಠದೆದುರು ದಿಲ್ಲಿಯ ಬೀದಿ ನಾಯಿಗಳ ಸಮಸ್ಯೆ ವಿಚಾರಣೆಗೆ ಬಂದಿತ್ತು. ದಿಲ್ಲಿಯಲ್ಲಿ ನಾಯಿ ಮೂಲ ಮನೆ ರಚಿಸಿ ಎಲ್ಲಾ ಬೀಡಾಡಿ ನಾಯಿಗಳನ್ನ ಅಲ್ಲಿಗೆ ಅಟ್ಟಿ ಎಂದು ಸೂಚಿಸಿತ್ತು. ದಿಲ್ಲಿ ಸರ್ಕಾರವು ಸಮಯ ಮಿತಿಯೊಡನೆ ಇದನ್ನು ಕಾರ್ಯಗತಗೊಳಿಸಬೇಕು ಎಂದು ಸುಪ್ರೀಂ ಹೇಳಿತ್ತು. ನಾಯಿಪ್ರಿಯರು, ಪ್ರಾಣಿಪ್ರಿಯರು ಇದನ್ನು ತಡೆಯುವಂತಿಲ್ಲ, ಸರ್ಕಾರದ ಕ್ರಮವನ್ನ ಪ್ರಶ್ನಿಸುವಂತೆಯೂ ಇಲ್ಲ. ಅವರು ನಾಯಿ ಮನೆ ಕಟ್ಟಿ ಬೀದಿ ನಾಯಿಗಳ ಪೋಷಣೆ ಮಾಡಲು ಯಾವುದೇ ಅಡ್ಡಿಯಿಲ್ಲ ಎಂದು ಸಹ ಸುಪ್ರೀಂ ಕೋರ್ಟ್ ಹೇಳಿತ್ತು. ರೇಬಿಸ್ಗೆ ಬಲಿಯಾದವರನ್ನ ಪ್ರಾಣಿಪ್ರಿಯರು ಮತ್ತೆ ಬದುಕಿಸಬಲ್ಲಿರಾ ಎಂಬ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಕೇಳಿತ್ತು. ಈ ವರ್ಷ ಜನವರಿಯಿಂದ ಆಗಸ್ಟ್ ನಡುವೆ ದಿಲ್ಲಿಯಲ್ಲಿ 35,198 ನಾಯಿ ಕಚ್ಚಿದ್ದು ವರದಿಯಾಗಿದೆ. 49 ರೇಬಿಸ್ ಪ್ರಕರಣಗಳು ನಡೆದಿವೆ ಎಂದು ಪಾಲಿಕೆಯು ಕೋರ್ಟ್ಗೆ ಮಾಹಿತಿಯನ್ನ ನೀಡಿತು. ಉಡುಪಿಯ ಗುಂಡಿಬೈಲಿನಲ್ಲಿ ಡಾಕ್ಟರ್ ಗಾಯತ್ರಿ ಕಡಕೊಳ ಅವರ ಮಾಲಕತ್ವದಲ್ಲಿ ಡಾಕ್ಟರ್ ಗಾಯತ್ರಿ ತ್ವಕ್ ಆಯುರ್ವೇದ ಕ್ಲಿನಿಕ್ ಶುಭಾರಂಭಗೊಂಡಿತು. ಆಯುರ್ವೇದವು ಭಾರತದಲ್ಲಿ ಹುಟ್ಟಿದ ಔಷಧ ಮತ್ತು ಚಿಕಿತ್ಸಾ ಪದ್ಧತಿಯಾಗಿದೆ. ವಿವಿಧ ಕಾಯಿಲೆಗಳಿಗೆ ಆಯುರ್ವೇದ ಶೈಲಿಯ ಔಷಧಿ ಅಥವಾ ಚಿಕಿತ್ಸೆ ನೀಡುತ್ತಾರೆ. ಇದೀಗ ಉಡುಪಿಯ ಮಣಿಪಾಲ ರಸ್ತೆಯ ಗುಂಡಿಬೈಲಿನ ವಿಶ್ವಂ ಸಾವರೆನ್ ಬಿಲ್ಡಿಂಗ್ನಲ್ಲಿ ಡಾಕ್ಟರ್ ಗಾಯತ್ರಿ ಕಡುಕೋಳ ಅವರ ಮಾಲಕತ್ವದಲ್ಲಿ ಕ್ಲಿನಿಕ್ ಶುಭಾರಂಭಗೊಂಡಿತ್ತು. ನೂತನ ಕ್ಲಿನಿಕ್ ಅನ್ನ ಪ್ರಖ್ಯಾತ ಆಯುರ್ವೇದ ತಜ್ಞರಾದ ಡಾಕ್ಟರ್ ಶಿವಾನಂದ್ ಪಾಟೀಲ್ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದ್ರು. ಬಳಿಕ ದೀಪ ಬೆಳಗಿಸಿ ಚಾಲನೆಯನ್ನ ನೀಡಿದ್ರು. ಇದೇ ವೇಳೆ ಮಾತನಾಡಿದ ಅವರು, ತ್ವಕ ಆಯುರ್ವೇದ ಕ್ಲಿನಿಕ್ ಉಡುಪಿಯಲ್ಲಿ ಉದ್ಘಾಟನೆಗೊಂಡಿದೆ. ಈಗಾಗಲೇ ದೇಶದಲ್ಲಿ 50ಕ್ಕೂ ಹೆಚ್ಚು ಫ್ರಾಂಚೈಸಿಗಳನ್ನ ಹೊಂದಿದೆ. ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನ ಇಲ್ಲಿ ನೀಡಲಾಗುತ್ತಿದೆ ಎಂದು ಹೇಳಿದ್ರು. To launch our 23 years of clinical research. So after doing the clinical research on thousands of patients, we started this module of Vacha Ayurveda or Tvak Ayurveda. And this is a very special franchisee where we are having a very special treatment protocol on each and every skin and hair disorders. It is very nicely designed after a clinical research. So in all hair disorders, even if the patient is bald for 95-96%, we are treating only by Ayurveda. We have very good genuine Ayurveda medicines. We worked a lot in the medicines where the Kasta Aushadhis, Rasa Aushadhis, Agada Aushadhis are very good combinations. ನಂತರ ಡಾಕ್ಟರ್ ಗಾಯತ್ರಿ ಕಡಕುಳ ಅವರು ಮಾತನಾಡಿ, ಉಡುಪಿಯಲ್ಲಿ ತ್ವಕ್ ಆಯುರ್ವೇದ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ಶುಭಾರಂಭಗೊಂಡಿದೆ.
ಆಗಸ್ಟ್ 15ರಂದು ನಮ್ಮ ಕ್ಲಿನಿಕ್ನಲ್ಲಿ ಶಿಬಿರವನ್ನು ಆಯೋಜಿಸಿದ್ದೇವೆ. ಎಲ್ಲರೂ ಇದರ ಪ್ರಯೋಜನವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ಹೇಳಿದರು. Today we have inaugurated the new Udupi's first exclusive skin and hair clinic here in Dodnagudde. So this is Dr. Gayatri here and I would welcome everyone to Dr. Gayatri's Twaka Ayurveda. On August 15th, we are conducting a free skin and hair camp at this clinic. I welcome you all. Kindly do visit Perampalli, Udupi, Gundibail Manipal Road, Dodnagudde, Dr. Gayatri's Twaka Ayurveda. ಈ ಸಂದರ್ಭದಲ್ಲಿ ಡಾಕ್ಟರ್ ಸತ್ಯಜಿತ್ ಕಡಕೊಳ, ಡಾಕ್ಟರ್ ಗಾಯತ್ರಿ ಕಡಕೊಳ ಅವರ ಕುಟುಂಬ ಸದಸ್ಯರು ಉಪಸ್ಥಿತರಿದ್ದರು. ತ್ವಕ್ ಆಯುರ್ವೇದ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ಕಳೆದ 10 ವರ್ಷಗಳಿಂದ ಯಶಸ್ವಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದು, ಇದೀಗ ಕರಾವಳಿ ಪ್ರದೇಶವಾದ ಉಡುಪಿಯಲ್ಲಿ ಹೊಸ ಕ್ಲಿನಿಕ್ ಕಾರ್ಯಾರಂಭಗೊಂಡಿದೆ. ಉಡುಪಿ ಭಾಗದಲ್ಲೂ ಅತ್ಯುತ್ತಮ ಸೇವೆಯನ್ನ ನೀಡಲು ಉತ್ಸುಕರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ. ಬದಲಾವಣೆಯ ಕಾಲಘಟ್ಟದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕುಟುಂಬಿಕರು, ಯುವ ಸಮುದಾಯ ಮತ್ತೆ ತಮ್ಮ ತರವಾಡು ಮನೆಗಳತ್ತ ಆಗಮಿಸಿ ಕುಟುಂಬದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಪ್ರವೃತ್ತಿಯನ್ನು ಇತ್ತೀಚಿನ ದಿನಗಳಲ್ಲಿ ಕಾಣುತ್ತಿದ್ದೇವೆ. ಇದಕ್ಕೆ ಉದಾಹರಣೆ ಎನ್ನುವಂತೆ ಸಜಿಪ ಪಡು ಗ್ರಾಮದ ಕೋಟೆಕಣಿಯ ಮುಗ್ಗ ಮನೆ ಅಂಚನ್ ಕುಟುಂಬಸ್ಥರ ತರವಾಡು ಮನೆಯಲ್ಲಿ ನಡೆದ ಆಟಿಡೊಂಜಿ ಅಂಚನ್ ಕೂಟ ಕುಟುಂಬಿಕರಲ್ಲಿ ಸಂಭ್ರಮದ ವಾತಾವರಣವನ್ನು ಸೃಷ್ಟಿಸಿದೆ. ದಿನವಿಡೀ ನಡೆದ ವಿವಿಧ ಕಾರ್ಯಕ್ರಮಗಳಲ್ಲಿ ಆಟೋಟಗಳಲ್ಲಿ ಕುಟುಂಬದ ಸದಸ್ಯರು ಭಾಗವಹಿಸಿ ಸಂಭ್ರಮಿಸಿದ್ರು. ಬೆಳಿಗ್ಗೆ ಆಟಿಡಂಜಿ ಅಂಚನ್ ಕೂಟವನ್ನು ಕುಟುಂಬದ ಹಿರಿಯರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಸೇವಾ ಟ್ರಸ್ಟ್ನ ಅಧ್ಯಕ್ಷ ಪ್ರಕಾಶ್ ಅಂಚನ್ ತೆಂಗಿನ ಹೂ ಅರಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿ, ಕುಟುಂಬದಲ್ಲಿ ಇಂತಹ ಕಾರ್ಯಕ್ರಮಗಳ ಆಯೋಜನೆಯ ಮೂಲಕ ಹಿರಿಯರು ಕಿರಿಯರ ನಡುವಿನ ಸಂಬಂಧ ಬಾಂಧವ್ಯ ವೃದ್ಧಿಯಾಗಲಿದೆ. ಈ ಪರಿಕಲ್ಪನೆಯನ್ನು ಉಳಿಸಿ ಬೆಳೆಸುವ ಕಾರ್ಯವಾಗಬೇಕು ಎಂದರು. ಗೆಂದಾಡು ಸೋಲಾಡು ಮಾತೆಲ್ಲ ಭಾಗವಹಿಸುವ ದಯಮಾಡಿ ನಾಚಿಕೆ ಬಿಡಲಿ. ನಮ್ಮ ಅಂಚನ ಕುಟುಂಬದಲ್ಲಿ ಮಾತ್ರ ಅಂಚನಗೋಸ್ಕರ ಅಕಸ್ಮಾತ್ ನಾಚಿಕೆ ಮಾತ್ರ ಬಿಡ್ತು ಅವು ಗೆಂದಿನ ಸೋತನೆಲ್ಲ ಬೇಜಾರಿ ಊರಿಯೆಲ್ಲ ಬೇಜಾರಿ ಭಾಗವಹಿಸುವ ಈತ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಮೆಗ್ಗಿ ಬಲೆ ಸಮ್ಮಲರುವಂತೆ ಏರ್ಲ ಎದುರು ಹಿಡಿತದಲ್ಲ ಮಲ್ಲ ಸೋಪ ಹೊಡೆದಲ್ಲ ತೋರ್ತಿ ಅದಕ್ಕೆ ಮಾತೆಲ್ಲ ಪಾಲು ಪಡೆದು పొర్ల రీతిగా తినసొండు మాತೆಲ್ಲ ఇల్లడకంతన పత్రట్టెన బొక్కొంజ దుమ్ముల తినసల ಮಾತ ಅವು ಚಟ್ನಿ ಏತೋ ಬಂಗಾರ ತುಪ್ಪು ನಮ್ಮ ಊರಲ್ಲಿ ಜಾತ್ರೆದ ಮುಟ್ಟ ಕಾರ್ಯಕ್ರಮನ ಮಂತಗೋ ನನ್ನ ಕುಟುಂಬದವರು ಇತ್ತಂದಲ್ಲ ಎಲ್ಲ ಗೊತ್ತು. ಅಂಚನ ಕುಟುಂಬ ಒಂದು ಪ್ರಥಮ ಜಿಲ್ಲೆ ಯಾಂದು ಇವಾಗ ಕುಟುಂಬದವರು ಸೇರಿದ್ದನ್ನ ಪ್ರಥಮ ಅಂಚನ ಕುಟುಂಬ ಅಂದ್ರೆ ಏನು ಅದಕ್ಕೆ ವಿಶೇಷ ಪ್ರಯತ್ನ ಮಾತ್ರ ಮಾತ ಪ್ರಧಾನ ಕಾರ್ಯಕ್ರಮದ ಪ್ರವೀಣಾಂಚನ ತಂಡದ ಮಾತ ಜವಳಿಗೆ ವಿಶೇಷ ಧನ್ಯವಾದಗಳು ಕೊಡುವುದು. ಬಳಿಕ ಮಕ್ಕಳಿಗೆ, ಮಹಿಳೆಯರಿಗೆ, ಪುರುಷರಿಗೆ ವಿವಿಧ ಮನೋರಂಜನಾ ಆಟೋಟಗಳು ನಡೆಯಿತು. ಮಧ್ಯಾಹ್ನ ಕುಟುಂಬಿಕರೇ ಮನೆಯಲ್ಲಿ ತಯಾರಿಸಿ ತಂದ 27 ಬಗೆಯ ಆಟಿ ತಿಂಗಳ ಖಾದ್ಯದೊಂದಿಗೆ ಸಹಭೋಜನ ನಡೆಯಿತು. ಸಮಾರೋಪ ಕಾರ್ಯಕ್ರಮದಲ್ಲಿ 14 ಮಂದಿ ಸಾಧಕ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಆಟೋಟಗಳಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಟ್ರಸ್ಟ್ನ ಅಧ್ಯಕ್ಷ ಪ್ರಕಾಶ್ ಅಂಚನ್, ಕಾರ್ಯದರ್ಶಿ ಪ್ರವೀಣ್ ಅಂಚನ್, ಟ್ರಸ್ಟಿಗಳಾದ ಹರೀಶ್ ಅಂಚನ್, ದಿನೇಶ್ ಅಂಚನ್, ಪುರುಷೋತ್ತಮ ಅಂಚನ್ ದೇರಳಕಟ್ಟೆ, ಉಮೇಶ್ ಅಂಚನ್, ನವೀನ್ ಅಂಚನ್, ಜಯಂತ್ ಅಂಚನ್, ಶೇಖರ್ ಅಂಚನ್, ಶೀನಾ ಪೂಜಾರಿ, ಸುಕುಮಾರ್ ಅಂಚನ್ ಉಪಸ್ಥಿತರಿದ್ದರು. ಪುರುಷೋತ್ತಮ ಅಂಚನ್ ಪಂಚಿಕಲ್ಲು ಕಾರ್ಯಕ್ರಮ ನಿರೂಪಿಸಿ ಆಟೋಟಗಳನ್ನು ನಡೆಸಿಕೊಟ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ. ಭಾರತದಾದ್ಯಂತ ಕ್ರೈಸ್ತರ ಮೇಲೆ ನಡೆಯುವ ಆಕ್ರಮಣ, ದೌರ್ಜನ್ಯವನ್ನು ಖಂಡಿಸಿ ಕೆಥೋಲಿಕ್ ಸಭಾ ಬೆಂದೂರು ಘಟಕದ ಮುಂದಾಳತ್ವದಲ್ಲಿ ಸೇಂಟ್ ಸೆಬಾಸ್ಟಿಯನ್ ಚರ್ಚ್ ಬೆಂದೂರಿನಲ್ಲಿ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಚರ್ಚಿನ ಧರ್ಮಗುರುಗಳಾದ ವಂದನೀಯ ವಾಲ್ಟರ್ ಡಿಸೋಜಾ ಅವರು ಭಾಗವಹಿಸಿ ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸಿದರು. ಮೌನ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದ ಜೆಆರ್ ಲೋಬೋ, ಕೆಥೋಲಿಕ್ ಸಭಾದ ಮಾಜಿ ಕೇಂದ್ರೀಯ ಅಧ್ಯಕ್ಷ ಮತ್ತು ಪ್ರಸ್ತುತ ಸಾರ್ವಜನಿಕ ಸಂಪರ್ಕಾಧಿಕಾರಿ ರೋಲ್ಫಿ ಡಿಕೋಸ್ತಾ,
ಸೇಂಟ್ ಸೆಬಾಸ್ಟಿಯನ್ ಚರ್ಚಿನ ಪಾಲನಾ ಸಮಿತಿ ಉಪಾಧ್ಯಕ್ಷ ವಿನೋದ್ ಡಿಸೋಜಾ, ಕಾರ್ಯದರ್ಶಿ ಪ್ಯಾಟ್ಸಿ ಬ್ರಿಟ್ಟೋ, ಕರ್ನಾಟಕ ಕ್ರೈಸ್ತ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕರಾದ ಡೆನ್ನಿಸ್ ಡಿ ಸಿಲ್ವಾ, ಧರ್ಮ ಭಗಿನಿಯರು ಮತ್ತು ನೂರಾರು ಸಂಖ್ಯೆಯಲ್ಲಿ ಕ್ರೈಸ್ತರು ಭಾಗವಹಿಸಿದ್ರು. 5 ನಿಮಿಷಗಳ ಕಾಲ ಮೊಂಬತ್ತಿ ಉರಿಸಿ ಮೌನ ಪ್ರತಿಭಟನೆ ನಡೆಸಲಾಯಿತು. ಕೆಥೋಲಿಕ್ ಸಭಾ ಬೈಂದೂರು ಘಟಕಾಧ್ಯಕ್ಷ ಕಿಶೋರ್ ಫೆರ್ನಾಂಡಿಸ್ ಸ್ವಾಗತಿಸಿ, ನಿಕಟಪೂರ್ವ ಅಧ್ಯಕ್ಷ ಲ್ಯಾನ್ಸಿ ಲಸ್ರಾದೋ ಧನ್ಯವಾದವಿತ್ತರು. ಕೇಂದ್ರೀಯ ಸಮಿತಿಯ ಕರೆಯ ಮೇರೆಗೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. काही ते याजक आणि धार्मिक संसाराच्या पंचांनी आपले घरदार सांडून लोकांची सेवा करचे खातीर तांचे जिवीक समर्पीत करतात. त्याद्वारे जायत्या लोकांक सुखाक मेळ्ळां, भलायकी मेळ्ळां, ಇತ್ತೀಚಿನ ದಿವಸಗಳಲ್ಲಿ ನಡೆಯುವಂಥ ಕ್ರೈಸ್ತರ ಮೇಲಿನ ಹಲ್ಲೆ ದೌರ್ಜನ್ಯಗಳ ವಿರೋಧ ಇವತ್ತು ಈ ನಮ್ಮ ಭಾಗದಲ್ಲಿ ಉಡುಪಿ, ಮಂಗಳೂರು ಹಾಗೂ ಇನ್ನಿತರ ಭಾಗಗಳಲ್ಲಿ ಇವತ್ತು ಅದರ ವಿರುದ್ಧ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿಸಲಾಗಿದೆ. ಕ್ರೈಸ್ತರು ಯಾವಾಗಲೂ ಶಾಂತಿಪ್ರಾಯರು, ಯಾರಿಗೂ ಕೂಡ ದಬ್ಬಾಳಿಕೆ ಮಾಡುವವರಲ್ಲ, ಅಹಿಂಸೆಯಕ್ಕರು. ಅಂಥ ಪ್ರಾರ್ಥನೆಯಲ್ಲಿ ಮಗ್ನರಾಗಿದ್ದವರಿಗೆ ಅಥವಾ ಒಳ್ಳೆಯ ಕೆಲಸಗಳನ್ನು ಮಾಡಿ ಸಮಾಜ ಸುಧಾರಣೆ ಮಾಡುವ ವ್ಯಕ್ತಿಗಳಿಗೆ ಅದನ್ನು ತಪ್ಪಾಗಿ ಅರ್ಥೈಸಿ ಅದು ಮತಾಂತರ ಮಾಡ್ತಾರೆ ಎಂಬ ಆರೋಪವನ್ನು ಅವರ ಮೇಲೆ ಹಾಕಿ ಹಲ್ಲೆಯನ್ನು ಮಾಡಿದ್ದಾರೆ, ದೌರ್ಜನ್ಯಗಳನ್ನು ಮಾಡಿದ್ದಾರೆ. ನಮ್ಮ ಸಂವಿಧಾನದ ಪ್ರಕಾರ ಅವರವರ ಧರ್ಮವನ್ನು ಅವರವರ ನಂಬಿಕೆಗಳನ್ನು ಪಾಲಿಸುವಂಥ ಹಕ್ಕು ಎಲ್ಲರಿಗೂ ಇದೆ. ಭಾರತ ದೇಶದಲ್ಲಿ ನಾವು ಕ್ರೈಸ್ತರು ಕೇವಲ 3% ಇದ್ದು, ಕ್ರೈಸ್ತರು ಆರೋಗ್ಯ ಕ್ಷೇತ್ರದಲ್ಲಿ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಅತ್ಯಂತ ನಿಷ್ಠಾವಂತರಾಗಿ ಈ ದೇಶವನ್ನು ಪ್ರೀತಿಸುವ ರೀತಿಯಲ್ಲಿ ಎಲ್ಲರನ್ನು, ಈಗ ಬಹುಜನರನ್ನು ಮೀರಿಸುವ ರೀತಿಯಲ್ಲಿ ಉತ್ತಮ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಮದರ್ ತೆರೇಸರವರು ಇವತ್ತು ಕುಷ್ಠರೋಗಿಗಳನ್ನು ಮಾರ್ಗದಲ್ಲಿದ್ದವರನ್ನೆಲ್ಲ ಎಕ್ಕಿಕೊಂಡು ಹುಡುಕಿಕೊಂಡು ಕೊಂಡೋಗಿ ಅವರ ಸೇವೆ ಮಾಡಿದ್ದು ನಾವು ಕಂಡಿದ್ದೇವೆ. ಅದೇ ರೀತಿ ಇವತ್ತು ಕ್ರೈಸ್ತ ಮಿಷನರಿಗಳು, ಧರ್ಮಗುರುಗಳು, ಧರ್ಮ ಭಗಿನಿಯರು ಇವತ್ತು ಅವರ ಮನೆ ಮಠವನ್ನು ಬಿಟ್ಟು ಸಾರ್ವಜನಿಕರ ಸೇವೆಗಾಗಿ, ಅದು ಜಾತಿ ಮತ ಭೇದವಿಲ್ಲದೆ ಎಲ್ಲರ ಸೇವೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ. ಈ ಒಂದು ಉತ್ತಮ ಸೇವೆಯನ್ನು ಮಾಡುತ್ತಿರುವ ಕ್ರೈಸ್ತರ ಮೇಲೆ ಇವತ್ತು ನಡೆಯುತ್ತಿರುವ ದಬ್ಬಾಳಿಕೆ 2013ರಲ್ಲಿ ಕೇವಲ 100 ಧರ್ಮ ವಿರೋಧಿ ದಾಖಲೆಗಳನ್ನು ಹಾಕಿ ಇವರ ಮೇಲೆ ಕೇಸ್ ಹಾಕಿದ್ದು ನಾವು ಕಂಡಿದ್ದೇವೆ. ಆದರೆ 2024ನೇ ಈ ಇಸವಿಯಲ್ಲಿ 840ಗಿಂತ ಹೆಚ್ಚಿನ ಈ ಒಂದು ದೌರ್ಜನ್ಯ ಕೇಸನ್ನು ಹಾಕಿ ನೂರಾರು ಮಂದಿ ಕ್ರೈಸ್ತ ಧರ್ಮ ಭಗಿನಿಯರನ್ನು ಹಾಗೂ ಧರ್ಮಗುರುಗಳನ್ನು ಬೇರೆ ಬೇರೆ ಉತ್ತರ ಪ್ರದೇಶದಲ್ಲಿ ಜೈಲುಗಳನ್ನು ಹಾಕಿ ವರ್ಷಗಟ್ಟಲೆ ಅವರನ್ನು ಜೈಲಿನಲ್ಲಿ ಹಾಕಿದ್ದು ನಾವು, ನಿರಪರಾಧಿ ಧರ್ಮಗುರುಗಳನ್ನು ಜೈಲಿನಲ್ಲಿ ಹಾಕಿದ್ದನ್ನು ನಾವು ಕಂಡಿದ್ದೇವೆ. ಇವತ್ತು ಹಾಗೂ ನಾವು ಮೊನ್ನೆ ಈ ಇಬ್ಬರು ಧರ್ಮ ಭಗಿನಿಯರು ಒಡಿಸ್ಸಾದ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಮಂಗಳೂರಿನ ಕಲಾ ಸಾಧನಾ ಸಂಸ್ಥೆ ವತಿಯಿಂದ ಸ್ವರಧಾರ ಸಂಗೀತ ಉತ್ಸವ ಎಂಬ ಕಾರ್ಯಕ್ರಮವು ನಗರದ ಓಷನ್ ಪರ್ಲ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರು ಉದ್ಘಾಟಿಸಿ ಮಾತನಾಡಿ, ಸಂಗೀತ ಆಲಿಸುವುದರ ಮೂಲಕ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದರು. ಸಮಾರಂಭದಲ್ಲಿ ಅದಾನಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಕಿಶೋರ್ ಆಳ್ವಾ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಮಾಜಿ ಮೇಯರ್ ಹಾಗೂ ಕ್ಯಾರ್ದೋ ಲೈಟ್ ಸಂಸ್ಥೆ ಮಹಾಪ್ರಬಂಧಕ ಕೆ ದಿವಾಕರ್, ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯ ಮಹಾಪ್ರಬಂಧಕರಾದ ಅರುಣ ಪ್ರಭಾ, ಕುವೈಟ್ನ ಇಂಜಿನಿಯರ್ ಮಂಜೇಶ್ವರ ಮೋಹನ್ ದಾಸ್ ಕಾಮತ್, ಅನಗಾ ರಿಫೈನರಿಯ ಆಡಳಿತ ನಿರ್ದೇಶಕ ಸಾಂಬಾ ಶಿವರಾವ್ ನಡೆಲ್ಲ, ಭಾರತ್ ಆಗ್ರೋ ಲಿಮಿಟೆಡ್ನ ಆಡಳಿತ ನಿರ್ದೇಶಕ ಡಾಕ್ಟರ್ ಅರುಣ್ ರೈ, ಕಲಾ ಸಾಧನ ಸಂಸ್ಥೆ ನಿರ್ದೇಶಕಿ ವಿಭಾ ಶ್ರೀನಿವಾಸ್ ನಾಯಕ್, ಕಲಾವಿದರಾದ ಕುಮಾರ್ ಮರ್ದು, ಅಕ್ಷಯ್ ಜೋಶಿ ಧಾರವಾಡ, ಸತೀಶ್ ಭಟ್ ಹೆಗ್ಗಾರ್ ಉಪಸ್ಥಿತರಿದ್ದರು.
ಸಂಸ್ಥೆಯ ಗೌರವ ಸಲಹೆಗಾರರಾದ ಶ್ರೀನಿವಾಸ ನಾಯಕ್ ಇಂದಾಚೆ ಸ್ವಾಗತಿಸಿದ್ರು. ಪಾಂಡುರಂಗ ಆಚಾರ್ಯ ವಂದಿಸಿದ್ರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲವು ಕರ್ನಾಟಕ ಮತ್ತು ನೆರೆಯ ರಾಜ್ಯಗಳಾದ್ಯಂತ ಲಕ್ಷಾಂತರ ಕುಟುಂಬಗಳಿಗೆ ಕೈಗೆಟಕುವ ದರದಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಮಣಿಪಾಲ ಆರೋಗ್ಯ ಕಾರ್ಡ್ 2025ರ ನೋಂದಣಿ ಪ್ರಾರಂಭಿಸಿರುವುದಾಗಿ ಮಾಹೆ ಮಂಗಳೂರು ಕ್ಯಾಂಪಸ್ನ ಪ್ರೋ ವೈಸ್ ಚಾನ್ಸಲರ್ ಡಾಕ್ಟರ್ ದಿಲೀಪ್ ಜಿ ನಾಯಕ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಮೂಲಕ ಗ್ರಾಮೀಣ ಭಾರತಕ್ಕೆ ಆರೋಗ್ಯ ಸೇವೆ ಲಭ್ಯವಾಗುವಂತೆ ಮಾಡುವ ಧ್ಯೇಯವನ್ನು ಹೊಂದಿದ್ದ ಮಣಿಪಾಲ್ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಟಿಎಂಎ ಪೈ ಅವರ ದೂರದೃಷ್ಟಿಯ ನಾಯಕತ್ವವನ್ನು ನೆನಪಿಸಿದರು. 2000ನೇ ವರ್ಷದಲ್ಲಿ ಪ್ರಾರಂಭಿಸಲಾದ ಮಣಿಪಾಲ ಆರೋಗ್ಯ ಕಾರ್ಡ್ ಯೋಜನೆಯು ಈಗ ರಜತ ಮಹೋತ್ಸವದ ಮೈಲಿಗಲ್ಲನ್ನು ತಲುಪಿದೆ. 25 ವರ್ಷಗಳಲ್ಲಿ ಲಕ್ಷಾಂತರ ಫಲಾನುಭವಿಗಳಿಗೆ ವರದಾನವಾಗಿದೆ ಎಂದು ಮಾಹೆ ಮಂಗಳೂರು ಕ್ಯಾಂಪಸ್ನ ಪ್ರೋ ವೈಸ್ ಚಾನ್ಸಲರ್ ಡಾಕ್ಟರ್ ದಿಲೀಪ್ ಜಿ ನಾಯಕ್ ತಿಳಿಸಿದರು. Manipal Arogya card. Way back we started it in 2010 and very symbolically this is the silver jubilee of this Manipal Arogya card. And when we started this card, we had only about 10,000 plus people benefited from this. But last year it was 3.6 lakhs people have benefited. And particularly I will tell you about this, not just in Bangalore, it's across Karnataka and other states also. I think it's one of the largest non-insurance healthcare card that we are having in India, I would say. And last year in Bangalore particularly, we have given a discount of over 5 crore rupees. That is the discount that was given. And this is in line with the vision of our late founder, Dr. T.M.A. Pai, who always believed that healthcare should be affordable and quality care should be given. We don't compromise on quality, but we give a discount to the deserving people. And this year is, and I would like to thank the press and the media, electronic media, who have always supported us and given publicity to this. And this year our ambitious target is around 5 lakhs. We would like to make it because this is a silver jubilee year that is there, and I wish that you give enough publicity to it so that the people of Dakshin Kannada and other parts of Karnataka and neighboring states benefit from it. ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ ಮತ್ತು ಮಂಗಳೂರಿನ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸಗೀರ್ ಸಿದ್ದಿಕಿ ಅವರು ಮಾತನಾಡಿ, ಈ ಯೋಜನೆಯಡಿಯಲ್ಲಿ 1 ವರ್ಷ ಮತ್ತು 2 ವರ್ಷಗಳ ಸದಸ್ಯತ್ವ ಆಯ್ಕೆಗಳನ್ನು ನೀಡುತ್ತಿದ್ದೇವೆ. ಈ ಯೋಜನೆಯು 1 ವರ್ಷ ಮತ್ತು 2 ವರ್ಷದ ಅವಧಿಯನ್ನು ಹೊಂದಿದ್ದು, ಈ ಆರೋಗ್ಯ ಕಾರ್ಡ್ ಹೊಂದಿರುವವರು ಮಣಿಪಾಲ್ ಸಮೂಹ ಆಸ್ಪತ್ರೆಗಳಾದ ಕೆಎಂಸಿ ಆಸ್ಪತ್ರೆ ಅತ್ತಾವರ, ಕೆಎಂಸಿ ಆಸ್ಪತ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ, ದುರ್ಗಾ ಸಂಜೀವಿನಿ ಮಣಿಪಾಲ್ ಆಸ್ಪತ್ರೆ ಕಟೀಲು, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ, ಡಾಕ್ಟರ್ ಟಿಎಂಎ ಪೈ ಆಸ್ಪತ್ರೆ ಉಡುಪಿ, ಡಾಕ್ಟರ್ ಟಿಎಂಎ ಪೈ ರೋಟರಿ ಆಸ್ಪತ್ರೆ ಕಾರ್ಕಳ ಹಾಗೂ ಮಣಿಪಾಲ್ ಆಸ್ಪತ್ರೆ ಗೋವಾಗಳಲ್ಲಿ ರಿಯಾಯಿತಿ ಸೌಲಭ್ಯಗಳನ್ನು ಪಡೆಯಬಹುದು ಎಂದು ತಿಳಿಸಿದರು. As Dr. Dilip mentioned, this is a pioneering scheme that we have. This non-insurance discount scheme is one of the first of its kind in India and launched way back in 2000. So this is a 25th year, a silver jubilee year. So it's a great achievement by the Manipal team as well as the entire community, and the support that press has given over the period of time actually has been instrumental in developing this scheme and making it as one of the flagship scheme as far as non-insurance discount scheme is concerned. So all of you have played a very important role in disseminating information to the public about this particular card. And as Dr. Dilip mentioned, we have a very ambitious target of covering more than 5 lakh members. So it's a huge number and it is spread across Mangalore, Udupi, Goa also, and we have 2 more hospitals added in the last few years, that is Goa as well as Katil. Katil is a hospital which has come up about 3-4 years back and is really serving the people around that area. So the idea
as Dr. Dilip mentioned, was of our founder and subsequent management leadership team is to provide affordable healthcare and make healthcare affordable to the people who are availing healthcare services in and around this region. And as I already told, the reason why we are able to so successfully able to do this thing was because of the support that you have been providing for all these years. When there was no digital media, also we used to have a direct support from all of you through the print medium. Now we have print, digital, electronic, all kinds of media which is actually communicating information about this particular card. And I request all of you to continue doing the good work of propagating this information, because with the information only more and more people will be able to avail these services. And as you know, this service actually provides discount across gamut of services, including outpatient, diagnostic, inpatient, and special procedures. So our effort is to try and cover as many procedures and illnesses as possible, so that people can get as much benefit as possible. ದುರ್ಗಾ ಸಂಜೀವಿನಿ ಮಣಿಪಾಲ್ ಆಸ್ಪತ್ರೆ ಕಟೀಲು ಇಲ್ಲಿನ ಮುಖ್ಯ ಆಡಳಿತಾಧಿಕಾರಿಯಾಗಿರುವ ಡಾಕ್ಟರ್ ಶಿವಾನಂದ ಪ್ರಭು ಅವರು ಕಾರ್ಡಿನ ಸದಸ್ಯತ್ವದ ಬಗ್ಗೆ ಮಾಹಿತಿ ನೀಡಿದರು. ಫ್ಯಾಮಿಲಿ ಪ್ಲಸ್ ಅಂತ ಹೇಳ್ಕೊಂಡಿದ್ದು ತಂದೆ ತಾಯಿ ಮಕ್ಕಳು ಮತ್ತೆ ಅಜ್ಜಿಯರು ಅವರಿಗೆ ಅದು 900 ರೂಪಾಯಿ. ಅಂದರೆ 4 ಜನ ಹಿರಿಯರಿದ್ದರೂ ಕೂಡ ತಂದೆ ತಾಯಿ ಮತ್ತು ಮಕ್ಕಳು ಹಿರಿಯರಿದ್ದ ಕೂಡಲೇ ಅದರಲ್ಲಿ ಅವರಿಗೆ ವೈದ್ಯಕೀಯ ಸೇವೆ ಬೇಕಾಗುವ ಸಾಧ್ಯತೆ ಜಾಸ್ತಿ. ಸೊ ಆದ್ದರಿಂದ ಅವರಿಗೆ ಅದರಲ್ಲಿ ಬೆನಿಫಿಟ್ ಸಿಗುವ ಸಾಧ್ಯತೆ ಜಾಸ್ತಿ. ಅದನ್ನು ಕೂಡ 900 ರೂಪಾಯಿಗೆ ರಿಸ್ಟ್ರಿಕ್ಟ್ ಮಾಡಲಾಗಿದೆ. ಯಾಕಂತ ಹೇಳಿದರೆ ವೈದ್ಯಕೀಯ ಶುಲ್ಕ ಜಾಸ್ತಿ ಆದ ಹಾಗೆ ಆ ಫ್ಯಾಮಿಲಿಗೆ ಅದನ್ನು ಭರಿಸಲಿಕ್ಕೆ ಕಷ್ಟ ಆಗ್ತದೆ ಅನ್ನೋ ರೀತಿಯ ಅಂಶವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಸಂಸ್ಥೆ ಆ ರೀತಿ ಮಾಡಿದೆ. ಮಣಿಪಾಲ್ ಆರೋಗ್ಯ ಕಾರ್ಡ್ನ ಬಗ್ಗೆ ತಿಳಿಯಲು ಜಿಲ್ಲೆಯಾದ್ಯಂತ ಇರುವ ಪ್ರತಿನಿಧಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0824228521 ಮತ್ತು 7022078002ಗೆ ಕರೆ ಮಾಡಬಹುದು. ಮಣಿಪಾಲ್ ಆರೋಗ್ಯ ಕಾರ್ಡ್ನ ಬಗ್ಗೆ ತಿಳಿಯಲು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ 8867579797ಗೆ ಮಿಸ್ ಕಾಲ್ ಮಾಡಬಹುದು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಅತ್ತಾವರದ ಕೆಎಂಸಿ ಆಸ್ಪತ್ರೆಯ ಉಪ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ದೀಪಕ್ ಮಡಿ, ಮಾರುಕಟ್ಟೆ ವಿಭಾಗದ ಸೀನಿಯರ್ ಮ್ಯಾನೇಜರ್ ರಾಕೇಶ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ತುಳುನಾಡಿನಲ್ಲಿ ಆಟಿ ತಿಂಗಳಿಗೆ ವಿಶೇಷ ಮಾನ್ಯತೆ ಇದೆ. ಉಳಿದೆಲ್ಲ ತಿಂಗಳುಗಳಿಗೆ ಹೋಲಿಸಿದರೆ ಈ ತಿಂಗಳು ತುಳುನಾಡಿಗರಿಗೆ ವಿಶೇಷವಾದುದು. ಈ ತಿಂಗಳಲ್ಲಿ ವಿವಿಧ ಪೌಷ್ಟಿಕಾಂಶಯುಕ್ತ ಆಹಾರಗಳನ್ನು ಇಲ್ಲಿನ ಜನರು ಸೇವಿಸುತ್ತಾರೆ. ಜೊತೆಗೆ ಹಬ್ಬ ಹರಿದಿನಗಳಲ್ಲೂ ನೈಸರ್ಗಿಕವಾಗಿ ಸಿಗುವ ವಸ್ತುಗಳನ್ನೇ ಅಡುಗೆಗೆ ಬಳಸುವುದು ರೂಢಿ. ಹೀಗಾಗಿ ಈ ಆಹಾರಗಳನ್ನು ನೆನಪಿಸುವ ಮತ್ತು ಇಂದಿನ ಪೀಳಿಗೆಗೆ ತುಳುನಾಡಿನ ಸಂಪ್ರದಾಯ ಪರಂಪರೆಯಿಂದ ಬಂದ ಅಡುಗೆಗಳನ್ನು ಪರಿಚಯಿಸುವ ಸಲುವಾಗಿ ವಿಶೇಷ ಕಾರ್ಯಕ್ರಮವು ನಡೆಯಿತು. ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಹಚ್ಚ ಹಸಿರ ಸೊಬಗಿನ ಮಧ್ಯೆ ಕಂಗೊಳಿಸಿದ್ದ ವೇದಿಕೆ, ಅಂದಿನ ಕಾಲವನ್ನು ಮತ್ತೆ ನೆನಪಿಸುವಂತೆ ಮಾಡಿರುವ ಮನೆ, ಮತ್ತೊಂದು ಕಡೆ ಆಟಿ ತಿಂಗಳ ವೈವಿಧ್ಯಮಯ ತಿಂಡಿ ತಿನಿಸುಗಳು. ಹೌದು, ಇವೆಲ್ಲವೂ ಕಂಡು ಬಂದಿರುವುದು ಮಂಗಳೂರಿನ ಕಾವೂರು ಫ್ರೆಂಡ್ಸ್ ಮತ್ತು ತುಡರ್ ಮಹಿಳಾ ತಂಡ ಕಾವೂರು ಇವರ ಆಶ್ರಯದಲ್ಲಿ ಆಟಿದ ಐತಾರ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮವು ಕಾವೂರಿನ ಶ್ರೀ ಗುರುವೈದ್ಯನಾಥ ಸಭಾಭವನದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ವೇಳೆ ಕಾವೂರು ಫ್ರೆಂಡ್ಸ್ ರಿಜಿಸ್ಟರ್ಗೊಂಡಿದ್ದು ಇದರ ಲೋಗೋ ಕೂಡ ಅನಾವರಣಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ವೈ ಭರತ್ ಶೆಟ್ಟಿ ಅವರು ಭಾಗವಹಿಸಿ ಮಾತನಾಡಿ, ಕಾರ್ಯಕ್ರಮವು ಉತ್ತಮವಾಗಿ ಮೂಡಿಬಂದಿದೆ, ಮುಂದಿನ ಪೀಳಿಗೆಗೆ ಪರಿಚಯಿಸುವಂತಹ ಕಾರ್ಯವಾಗುತ್ತಿದೆ ಎಂದರು. ಗ್ರಾಮೀಣ ಪ್ರದೇಶ ಕಮ್ಮಿ ಆಗ್ತದೆ, ನಗರ ಜಾಸ್ತಿ ಆಗುವುದು. ಅನ್ನದಿಂದ ಆಡಲ ಅರಿವೊಂದು ಅಲ್ಲಿ ಒಂದು ಬರ್ಕೊಂಡ್ ಪ್ರಶ್ನೆ ನಮ್ಮ ಜೋಗಳಿಗೆ ಬರ್ಕೊಂಡ ಇಚ್ಛೆ ಗೊತ್ತಿಸಿ ಓದುವಂತಿಗಳು ಈ ಇಂಚಿನ ಕಾರ್ಯಕ್ರಮದಾಗ ಗೊತ್ತಾಗ್ತದೆ. ಕೃಷಿ ಮಂಡಲದ ನಮ್ಮ ದುರ್ಗದಲ್ಲಿ ಹೆಜ್ಜೆ ಇರ್ತದೆ, ಆಟದ ತೀರೋದು ಕೇಂದ್ರ ಬಲ್ಲಿ ಪೂರ ವ್ಯವಸ್ಥೆ ಈ ಪಿಕ್ಚರ್
ಒಂದು ಚಲಕ ಹೊಂದಿದೆ ಒಂದು ಆ ಮೊಮೆಂಟ್ ಒಂದು ನಮ್ಮ ಜೋಡ್ಲಿಕ್ಕೆ ನಮ್ಮ ಇತಿಹಾಸದ ವಿಷಯ ಕಲ್ಪಾವಂಚಿನ ವ್ಯವಸ್ಥೆಗೆ ಸಾಧ್ಯ ಈಗ ಮಾತಾಡ ಧನ್ಯವಾದ. ಈ ರೀತಿಯ ಕಾರ್ಯಕ್ರಮ ಮತ್ತೊಂದು ಈ ರೀತಿಯ ಕಾರ್ಯಕ್ರಮ ಆವತ್ತೇ ಇರ್ತದೆ ಅವರ ಒಂದು ನಮ್ಮ ಮಾತಾಡಗಳ ತುಂಬದ ಪೀಳಿಗೆ ಅದನ್ನು ಯೋಗಿ ಆಗಲೇ ಪೂರ್ವಜಿ ನಮ್ಮ ಪದ್ಧತಿ. ವೈದ್ಯರಾದ ಡಾಕ್ಟರ್ ಸತೀಶ್ ಕಲ್ಲಿಮಾರ್ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಮೊಬೈಲ್ ಜಾಲಕ್ಕೆ ನಾವೆಲ್ಲರೂ ತುತ್ತಾಗುತ್ತಿದ್ದೇವೆ. ನಮ್ಮ ಆರೋಗ್ಯ ಹಾಗೂ ನೆಮ್ಮದಿಯನ್ನು ಕೆಡಿಸುತ್ತಿದೆ ಎಂದರು. ರೇಡಿಯೇಷನ್ ಕೊಡಲ್ಲ ಮೊಬೈಲ್ ರೇಡಿಯೇಷನ್ ಅವಾಗ ಇದ್ದದ ಲೇಟೆಸ್ಟ್ ಮೊಬೈಲ್ ಸುದ್ದಿ ಗೊತ್ತಿದ್ದು ಕೆಲವು ಮೊಬೈಲ್ ಒಂದೇ ದಿನ ಇರ್ತಾರೆ ಆನ್ ಒಂದು ಬರಲಿ ಯಾಕೆ ವಾಷಿಂಗ್ ಮಿಷಿನ್ ತಗೊಳ್ಳೋದು ಇವಾಗ ಎಲ್ಲರಿಗೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮಾಡಿ ಆಯ್ತು ವಾಷಿಂಗ್ ಮಿಷಿನ್ ಬರ್ತದೆ ಅಡ್ವರ್ಟೈಸ್ಮೆಂಟ್ ಬರ್ತದೆ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಕ್ರೈಮ್ ಮತ್ತೆ ಈಸಿ ಅಂಡ್ ಈ ಓವರ್ ಟ್ರೇಸ್ ಮಾಡ್ಬೋದು. ಅಂಚನೆ ಆ ಮೊಬೈಲ್ ಆರೋಗ್ಯ ದೃಷ್ಟಿಯಿಂದ ತುಳು ವಿದ್ವಾಂಸರಾದ ಕೆಕೆ ಪೇಜಾವರ ಅವರು ಆಟಿಯ ಮಹತ್ವವನ್ನು ತಿಳಿಯಪಡಿಸಿದರು. ಆರ್ಟಿಕಲ್ ತಯಾರು ಕೊಡೋದಕ್ಕೆ ನಾನು ಮಸ್ತೆಲ್ಲ ಗೊತ್ತು ಯಾವುದು ಇದನ್ನ ಮಾಮಿನ ಕಟ್ಟಿಬಿಡೋಣಿಗೆ ಆ ಮಾಮಿನ ಕಟ್ಟಿಬಿಡೋಣ ಪಡ್ತಿದ್ದು ಶ್ರೀಕೆರೆ ಆರ್ಟಿಕಲ್ ನಿಜವಾದ ಮಾಮಿನ ಕಟ್ಟಿಬಿಡೋದಕ್ಕೆ ತುಲೆ ನಮ್ಮ ನಿರೂಪಕ್ಕೆ ಪಟ್ಟಿರ ಮೇಡಮ್ ಬದಲು ಗೊತ್ತಿದ್ದೀಗೆ ಪಕ್ಕು ಬೇಷಾಕ ಅಂತೆಲ್ಲ ಆಟಿ ಸೋನ ಕಣ್ಣಿಯ ಬುತ್ತೆ ಜಾತೆ ಪರತ್ತೆ ಪ್ರೀತಿಯಲ್ಲಿ ಮಾಯಿ ಸುಗ್ಗಿಲು ಪಟ್ಟ ನಂಗೆ ಬಟ್ 4 ತಿಂಗಳು ಆಟಿನ ಒಂದು ವೇಳೆ ಹೊಸ ಮತ್ತೆ ಮಕ್ಕಳು ಇವರು ಕಣ್ಣಲ್ಲಿ ನಿಂತಿರುವಾಗ ಅದಕ್ಕೆ ಒಂದು ವೇಳೆ ಅದು ಒಟ್ಟಾಗ ಗರ್ಭವಿಲ್ಲದ ಉಡಿಯಲಿರುವಾಗ ಪಕ್ಕವ ಯಾಪ ಬಿದ್ದವರಿಗೆ ಪಕ್ಕು ಆಟಿ ಆಡದೆ ಪಕ್ಕು ಬೇಷಾಕ ಅಂತ ಆಟಿಕೊಂಡು ಸೋನ ಕಣ್ಣಿಯ ಬುತ್ತೆ ಜಾತೆ ಪರತ್ತೆ ಪ್ರೀತಿಯಲ್ಲಿ ಮಾಯಿ ಸುಗ್ಗಿ 9 ತಿಂಗಳಾದ ಗರ್ಭಿಕ 9 ತಿಂಗಳಾದ ಬಿಕ್ಕಲಿರುವಾಗ ತುಂಬದ ಕಂಡು ಬೇಲೆ ಪಯಣಕ್ಕೆ ಅದರಿಂದ ಇಲ್ಲಡ್ತಿನ ನಮ್ಮ ದಾದಕಸ ಮಕ್ಕಳ ಸಾಧ್ಯ ಅಂಚಿನ ಕೊಡ್ತಾ ಇದು ಪಡೆದು ಆ ಗರ್ಭ ಉತ್ತರದಲ್ಲಿ ಒಯ್ಯವಲ್ಲಿ ಕಾರಣ ಆಟಿ ತಿಂಗಳು ಗರ್ಭ ಉತ್ತರದಲ್ಲಿ 5 ಪಡೆದು ಆಟಿ ತಿಂಗಳು 1 ತಿಂಗಳು ಅಪ್ಪೆಲ್ಲಡೆ ಕೊಡಬೇಕು. ಕಾವೂರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ 5 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಫ್ರೆಂಡ್ಸ್ ಕಾವೂರು ಇದರ ಅಧ್ಯಕ್ಷರಾದ ಲೋಹಿತ್ ಅಮೀನ್ ಅವರು ಸ್ವಾಗತಿಸಿದರು. ಸದಸ್ಯರಾದ ನಿತೇಶ್ ಕಾವೂರು ವಂದಿಸಿದರು. ಈ ವೇಳೆ ನಿಕಟಪೂರ್ವ ಕಾರ್ಪೊರೇಟರ್ ಹಾಗೂ ಮಾಜಿ ಮೇಯರ್ ಮನೋಜ್ ಕುಮಾರ್, ಕಾವೂರು ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಶಿತೇಶ್ ಕೊಂಡೆ, ಕರ್ನಾಟಕ ಸರ್ಕಾರ ಆಹಾರ ಆಯೋಗ ಸದಸ್ಯ ಸುಮಂತ್ ರಾವ್, ನಿಕಟಪೂರ್ವ ಕಾರ್ಪೊರೇಟರ್ ಸುಮಂಗಲ ರಾವ್, ಸಮಾಜ ಸೇವಕರು ಮತ್ತು ಸನ್ಪ್ರೀಮ್ನ ಪ್ರಸಾದ್ ಸಾಲ್ಯಾನ್, ಶ್ರೀ ಗುರುವೈದ್ಯನಾಥ ಬಬ್ಬುಸ್ವಾಮಿ ದೈವಸ್ಥಾನದ ಗುರಿಕಾರ ಕುಸುಮಾಕರ, ಕಾವೂರು ತುಡರ್ ಮಹಿಳಾ ತಂಡದ ಅಧ್ಯಕ್ಷೆ ಗಿರಿಜಾ ಬಾಲಕೃಷ್ಣ, ನಿವೃತ್ತ ಸೂಪರಿಂಟೆಂಡೆಂಟ್ ಕೃಷ್ಣಪ್ಪ ಕಲ್ಮಾಡಿ, ನಟ ಹಾಗೂ ನಿರೂಪಕ ಸಾಹಿಲ್ ರೈ ಸೇರಿದಂತೆ ಸದಸ್ಯರು ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಬಳಿಕ ಪುಟಾಣಿ ಮಕ್ಕಳಿಂದ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವು ನಡೆಯಿತು. ಇನ್ನು ತುಡರ್ ಮಹಿಳಾ ತಂಡದ ಸದಸ್ಯರು ತಯಾರಿಸಿದ್ದ ಆಟಿ ತಿಂಗಳ ತಿಂಡಿ ತಿನಿಸುಗಳು ಗಮನ ಸೆಳೆದವು. ಅರಿಶಿಣದ ಎಲೆಯಲ್ಲಿ ತಯಾರಾದ ತಿಂಡಿ, ಹಪ್ಪಳ, ಪಾಯಸ, ತಾರಾಯಿದ ಗಂಜಿ, ಮೂಡೆ, ಪತ್ರುಡೆ, ಚಟ್ನಿ, ತಿಮರದ ಚಟ್ನಿ, ಮಾವಿನಕಾಯಿ ಚಟ್ನಿ, ಹುರುಳಿ ಸಾರು ಹೀಗೆ ವಿವಿಧ ಬಗೆಯ ತಿಂಡಿ ತಿನಿಸುಗಳು ಇಲ್ಲಿ ಗಮನ ಸೆಳೆದವು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ವತ್ತಿನೆಣೆ ಬೈಂದೂರು ಇದರ 354ನೇ ಆರಾಧನಾ ಮಹೋತ್ಸವವು ನಡೆಯಿತು.
ಅರ್ಚನೆ, ಆಂಜನೇಯ ಸ್ವಾಮಿಗೆ ಬೆಣ್ಣೆ ಸೇವೆ, ಮಹಾಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ, ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ, ಭಜನಾ ಕಾರ್ಯಕ್ರಮ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಸಾವಿರಾರು ಭಕ್ತರು ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವದ ಪ್ರಯುಕ್ತ ಸೇವಾ ಸಂಗಮ ಶಿಶು ಮಂದಿರ ಬೈಂದೂರು ಇಲ್ಲಿನ ಮಾತೆಯರಿಂದ ಭಗವದ್ಗೀತೆ ಪಠಣ, ವಿಷ್ಣು ಸಹಸ್ರನಾಮ ಹಾಗೂ ಭಜನಾ ಕಾರ್ಯಕ್ರಮವು ನಡೆಯಿತು. ಈ ಸಂದರ್ಭ ಅಧ್ಯಕ್ಷರಾದ ಸೂಲ್ಯಣ್ಣ ಶೆಟ್ಟಿ, ಉಪಾಧ್ಯಕ್ಷರಾದ ಎಸ್ಆರ್ ರಾಜು ಪೂಜಾರಿ, ಕಾರ್ಯದರ್ಶಿ ಮಂಜುನಾಥ್ ಶೆಟ್ಟಿ, ಸದಸ್ಯರಾದ ಉದಯ ಪಡಿಯಾರ್, ದಿನೇಶ್ ಕೆ, ರವೀಂದ್ರ ಶಾನುಭೋಗ್, ನಾಗರಾಜು ದೇವಾಡಿಗ, ದಿನಕರ್ ಶೆಟ್ಟಿ, ಸೋಮಶೇಖರ್, ಕೃಷ್ಣ ದೇವಾಡಿಗ, ಮಂಜುನಾಥ ಎಲ್, ಅನ್ನಪೂರ್ಣ ಅರುಣ ಅಡಿಗ, ಅರ್ಚಕರಾದ ತಿರುಮಲ ಭಟ್ ಮಕ್ಕಿ ದೇವಸ್ಥಾನ, ಸುಬ್ರಾಯ ನಾವಡ, ಮುರಳೀಧರ ನಾವಡ, ಕುತ್ಯಾರು ಕೇಂಜ ಶ್ರೀಧರ ತಂತ್ರಿಗಳು, ಸಿಬ್ಬಂದಿ ವರ್ಗ ಹಾಗೂ ಭಗವತ್ ಭಕ್ತರು ಉಪಸ್ಥಿತರಿದ್ದರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರದಲ್ಲಿ ಆರಾಧಿಸಲ್ಪಡುವ ಗುರು ರಾಘವೇಂದ್ರ ಸಾರ್ವಭೌಮರಿಗೆ ಶಿರಸ ಪ್ರಣಾಮವನ್ನು ಸಲ್ಲಿಸಿ, ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕು ಒತ್ತಿನಣೆ ಶ್ರೀ ಗುರು ರಾಘವೇಂದ್ರ ಸನ್ನಿಧಿಯಲ್ಲಿ ಈ ದಿವಸ ಉತ್ಸವದ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ನಮ್ಮ ಗುರು ರಾಘವೇಂದ್ರ ಸಾರ್ವಭೌಮರ 354ನೇ ಆರಾಧನಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಸಾವಿರಾರು ಭಗವದ್ಭಕ್ತರು ಸಾಲಾಗಿ ನಿಂತು ಶ್ರೀ ಗುರು ರಾಘವೇಂದ್ರರ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ಈ ಒಂದು ಬೈಂದೂರಿನ ಒತ್ತಿನಣೆಯ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮರ ಮಂದಿರ ಜೀರ್ಣಗೊಂಡಿದ್ದು, ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂಥೇಳಿ ಎಲ್ಲ ಭಗವದ್ಭಕ್ತರಿಗೆ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮರು ಪ್ರೇರಣೆ ಮಾಡಿದಂತೆ ಈ ಹಿಂದೆ ನೂತನವಾದಂತಹ ಗರ್ಭಗುಡಿ ರಚನೆಯನ್ನು ಮಾಡಿ ಆ ರಾಘವೇಂದ್ರ ಗುರು ಸಾರ್ವಭೌಮರ ಆ ವೃಂದಾವನ ಪ್ರತಿಷ್ಠೆಯನ್ನು ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಂ ಶ್ರೀ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ದಿವ್ಯಹಸ್ತದಲ್ಲಿ ಸ್ಥಾಪನೆಗೊಂಡು ನಮ್ಮ ಚಿತ್ರಾಪುರ ಮಠದ ಶ್ರೀ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರ ದಿವ್ಯಹಸ್ತದಲ್ಲಿ ಬ್ರಹ್ಮಕಲಶಾಭಿಷೇಕ ನಡೆದಿದೆ. ಈ ಒಂದು ಸಂದರ್ಭದಲ್ಲಿ ಈ ವರ್ಷ ಬಂದಂತಹ 354ನೇ ವರ್ಷದ ರಾಘವೇಂದ್ರ ಗುರು ಸಾರ್ವಭೌಮರ ಪ್ರತಿಷ್ಠಾ ಒಂದು ಆರಾಧನಾ ಮಹೋತ್ಸವ ಕೂಡ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಈ ದಿವಸ ಬೆಳಗಿನಿಂದ ಮಧ್ಯಾಹ್ನದವರೆಗೆ ವಿಶೇಷವಾದಂತಹ ಪೂಜಾದಿಗಳು, ಪಾದಾರಾಧನೆ ಪೂಜಾದಿಗಳು, ವಿಶೇಷ ಪೂಜಾದಿಗಳು ನಡೆದಿದೆ. ಈ ಒಂದು ಸಂದರ್ಭದಲ್ಲಿ ಸುಮಾರು 12,000 ಭಗವದ್ಭಕ್ತರಿಗೆ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಕೂಡ ಆಡಳಿತ ಮಂಡಳಿಯವರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸಾವಿರಾರು ಭಗವದ್ಭಕ್ತರು ಸಾಲಾಗಿ ನಿಂತು ಈ ಒಂದು ಗುರು ರಾಘವೇಂದ್ರ ಸಾರ್ವಭೌಮರ ದರ್ಶನವನ್ನು ಪಡೆದು ಅನ್ನಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಆ ಮೂಲಕ ಗುರು ರಾಘವೇಂದ್ರ ಸಾರ್ವಭೌಮರ ಅನುಗ್ರಹ ಎಲ್ಲ ಭಗವದ್ಭಕ್ತರಿಗಾಗಲಿ, ಆ ಒಂದು ರಾಘವೇಂದ್ರ ಸಾರ್ವಭೌಮರ ಅನುಗ್ರಹದಿಂದ ಈ ಕ್ಷೇತ್ರ ವಿಶೇಷವಾಗಿ ಅಭಿವೃದ್ಧಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ವೃಂದಾವನ ಒತ್ತಿನಣೆ ಬೈಂದೂರು ಇವತ್ತು 354ನೇ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ ಭಾಳಷ್ಟು ವಿಜೃಂಭಣೆಯಿಂದ ನಡೆದಿದೆ. ಇವತ್ತು ನಿರೀಕ್ಷೆಗೂ ಮೀರಿ ಜನ ಇವತ್ತು ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಬಹುಶಃ ಬೇರೆ ಬೇರೆ ಜಿಲ್ಲೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಭಕ್ತರು ಆಗಮಿಸೋದ್ರ ಮುಖಾಂತರ ನಾವು ನಿರೀಕ್ಷೆಗೆ ಮೀರಿ ಸುಮಾರು 10ರಿಂದ 15,000 ಜನ ಇವತ್ತು ಈ ಒಂದು ಆರಾಧನಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮುಖಾಂತರ ಇವತ್ತು ಈ ಒಂದು ಏನು ಕ್ಷೇತ್ರ ಇದೆ, ಬಹುಶಃ ಎಷ್ಟೋ ಜನರು ಭಾಗವಹಿಸೋದ್ರ ಮುಖಾಂತರ ಅವರ ಏನು ಭಾವನೆಗಳಿದೆ ಇವತ್ತು ಅದೆಲ್ಲ ಈಡೇರುವಂಥದ್ದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಬಹುಶಃ ಎಲ್ಲ ಭಕ್ತರು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿ ಇವತ್ತು ಭಾಳ ಸಂತೋಷದಿಂದ ಇವತ್ತು ಹೋಗಿದ್ದಾರೆ. ಬಹುಶಃ ಇವಾಗಲೂ ಭಕ್ತರ ಬರುವಿಕೆಯನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೂ ಸಹ ಜನಸಾಗರ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದೆ. ಈ ಒಂದು ಕ್ಷೇತ್ರಕ್ಕೆ ಬಂದಂಥ ಎಲ್ಲ ಭಕ್ತಾಭಿಮಾನಿಗಳಿಗೂ ಗುರು ಸಾರ್ವಭೌಮರ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ರಾಘವೇಂದ್ರ ಸ್ವಾಮಿ ಒತ್ತಿನಣೆ 354ನೇ ಆರಾಧನಾ ಮಹೋತ್ಸವವು ವಿಜೃಂಭಣೆಯಿಂದ ನೆರೆಯುತ್ತೆ ಹಾಗೂ ಭಕ್ತಾದಿಗಳು ಭಾಳ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕು ಹಾಗೂ ಮತ್ತು ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕು. ಇದೇ ಜನರು ಸಹಕಾರ ಮಾಡಿ ಪ್ರತಿ ಗುರುವಾರ ಬಂದು ದೇವರ ದರ್ಶನವನ್ನು ಪಡಿಬೇಕು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಬೇಕು.
ಇಲ್ಲಿ ನಿಲ್ಬಾರ್ದು. ಅನ್ನ ಹುಳಿ ಸಾರೆಲ್ಲ ಹಾಕಿ ಕೊಡ್ಲಿಕ್ಕೆ ಆಗುದಿಲ್ಲ, ದಯವಿಟ್ಟು ಅಲ್ಲಿ ಯಾರು ನಿಲ್ಬಾರ್ದು. ಜೆಪಿ ಬಡಾಕೆರೆ ವಿ4 ನ್ಯೂಸ್ ಬೈಂದೂರು. ಟ್ರಕ್ಕಿನಡಿಗೆ ಬಿದ್ದು ಅಪ್ಪಚ್ಚಿಯಾದ ಜೀವವಿಲ್ಲದ ಹೆಂಡತಿಯ ಶರೀರವನ್ನು ಬೈಕಿನಲ್ಲಿ ಕಟ್ಟಿ ಸಾಗಿಸಿದ ಪೊಲೀಸರು ತಡೆದ ಘಟನೆಯು ನಾಗಪುರ ಜಬಲ್ಪುರ ಹೆದ್ದಾರಿಯಲ್ಲಿ ನಡೆದಿದೆ. ಹೆಂಡತಿಯ ದೇಹವನ್ನು ಹೀಗೆ ವಿಲೇವಾರಿ ಮಾಡಿದ 35ರ ಈ ಗಂಟನ ಕೃತ್ಯವು ನಾಗಪುರ ಜಬಲ್ಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಪೊಲೀಸರು ಇದನ್ನು ಚಿತ್ರೀಕರಿಸಿ ಆತನ ಬೈಕನ್ನು ತಡೆದಿದ್ದಾರೆ. ನಾಗಪುರದ ಲೋನಾರದಿಂದ ಮಧ್ಯಪ್ರದೇಶದ ಕರನ್ಪುರಕ್ಕೆ ಬೈಕಿನಲ್ಲಿ ದಂಪತಿ ಹೋಗುತ್ತಿದ್ರು. ಹೆದ್ದಾರಿಯ ಮೋರ್ಪಟ ಎಂಬಲ್ಲಿ ಟ್ರಕ್ ಡಿಕ್ಕಿ ಹೊಡೆದಿದೆ. ಲಾರಿಯಡಿ ಬಿದ್ದು ಅಪ್ಪಚ್ಚಿಯಾದಳು ಹೆಂಡತಿ ಗ್ಯಾಸ್ರಿ. ಲಾರಿ ಪರಾರಿ, ಗಂಡ ಸಹಾಯಕ್ಕೆ ಕೂಗಿದರೂ ಇತರರು ಯಾರೂ ವಾಹನ ನಿಲ್ಲಿಸಲಿಲ್ಲ. ಆಗ 35ರ ಗಂಡ ಅಮಿತ್ ಯಾದವ್ ಬೈಕಿಗೆ ಹೆಂಡತಿಯ ಮೃತದೇಹವನ್ನು ಕಟ್ಟಿ ಮಧ್ಯಪ್ರದೇಶದ ತನ್ನೂರಿಗೆ ಒಯ್ಯುವಾಗ ಪೊಲೀಸರು ಚಿತ್ರೀಕರಿಸಿ ಬೈಕನ್ನು ತಡೆದರು. ಆಮೇಲೆ ಮೃತದೇಹವನ್ನು ನಾಗಪುರದ ಇಂದಿರಾ ಗಾಂಧಿ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಗೆ ಶವ ಪರೀಕ್ಷೆಗಾಗಿ ಕಳುಹಿಸಲಾಗಿದೆ. ಮಧ್ಯಪ್ರದೇಶದ ಸಿಯೋನಿಯಾ ದಂಪತಿ ಲೋನಾರಾದಲ್ಲಿ ವಾಸಿಸುತ್ತಿದ್ರು. ಬೈಕಿನಲ್ಲಿ ಶವ ಒಯ್ಯುವ ದೃಶ್ಯದ ಕ್ಲಿಪ್ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.